ಆಗಿನಕ್ಕೂ ಮತ್ತೆ ಈಗಿನಕ್ಕೂ ಬಾಳ ವ್ಯತ್ಯಾಸ ಐತ್ರಿ. ನೀವು ಏನ್ ಹೇಳಾಕತ್ತಿರ್ತ ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಆಗಿನ ಮಂದಿಗೂ ಮತ್ತೆ ಈಗಿನ ಮಂದಿಗೂ ಬಾಳ ಅಂದ್ರ ಬಾಳ ವ್ಯತ್ಯಾಸ ಐತ್ರಿ ಹಿರಿಯಾರ. ನಿಮಗ್ ಗೊತ್ತದ್ರ ಹಡ್ಸಿ ಮಗಣ ಇದ್ರೊಳಗೆ ಅಂತ ಬದ್ರಿಕೈತಿ ನೋಡ್ ತಕ್ಷಣ ಗೊತ್ತಾಗೈತಿ ನೀವ್ ಅನ್ಕೋಬೋತ. ಬಟ್ ನಮ್ಮ ಸ್ಟೈಲ್ದಾಗ ಅದ್ ಕೇಳಿ ನೋಡ್ರಲ್ಲ. ನೋಡ್ರಿ ಅವಾಗಿನ ಮಂದಿ ಹುಟ್ಟಿದ ಹಬ್ಬಗಳನ್ನ ಮತ್ತ ಈ ಹುಟ್ಟಿದ ದಿವಸಗಳನ್ನ ಹೆಂಗ್ ನಡ್ಬಿಡ್ತಾರ ಅಂದ್ರ ಅವತ್ ಏನೋ ಒಂದು ಘಟನೆ ನಡೆದಿರ್ಬೇಕು. ಅವತ್ ಏನೋ ಒಂದು ಘಟನೆ ನಡೆದಿರ್ತದ ಹುಟ್ಟಿದಾಗ ಜೋಡಿಸ್ಬೇಕಲ್ಲಿ ಘಟನೆ ನಡ್ಲಿಕ್ಕೆ ಒಂದು ಘಟನೆ ನಡೆಸೋದಕ್ಕಿನ ಹಂಗೊಂದು ಘಟನೆ ನೆನ್ಪಿಡ್ಕೊಂಡ್ಬಿಡುದು. ಯಾವ್ದೋ ಒಂದು ಹುಣಿವಿ, ಯಾವ್ದೋ ಒಂದು ರಂಡಿ ಹುಣಿವಿ ಅನ್ಕೊಂಡ್ಬಿಡುದು, ಯಾವ್ದೋ ಒಂದು ಸೀಗಿ ಹುಡುಗಿ ಇರ್ತದ ಅನ್ಕೊಂಡ್ಬಿಡುದು, ಯಾವ್ದೋ ಒಂದು ಹಬ್ಬ ಬತ್ತು, ದೀಪಾವಳಿ, ಮಾನಮಿ, ದಸರಾ ಇಂತ ಟೈಮ್ದಾಗ ಹುಟ್ಟ್ಯಾಣಪ್ಪ ಹುಟ್ಟದಬ್ಬ ಕೇರ ಅವಾಗ ಏನ ಅವತ್ತು ಸಂದರ್ಭ ಏನ್ ಇರತ್ಲ ಆ ಸಂದರ್ಭ ನೆನ್ಪಿಡ್ಕೊಂಡ್ಬಿಡುದ್ರಿ. ಅಲ್ಲಿ ಬಾಯಿ ಕಡಿಯಾಕತ್ತರು ನಾ ನಿನ್ನ ಹಡ್ದೀನಿ, ಆ ಬಾಯಿ ಕಡ್ದ 4 ಜನ ಆಗಿತ್ತು ನಾ ಹಡ್ದೀನಿ, ಹಿಂಗ ನೆನ್ಪಿಡ್ಕೋದ್ರಿ. ಅವಾಗ ಏನಾದ್ರು ಆಧಾರ್ ಕಾರ್ಡ್ ಮಾಡೋ ಪರಿಸ್ಥಿತಿ ಇದ್ರ ಆ ಆಧಾರ್ ಕಾರ್ಡ್ ಮಾಡೋ ಪರಿಸ್ಥಿತಿ ಏನಾಗ್ಬೋದು. ಹುಟ್ಟಿದ ಟೈಮ್ ತಕ್ಷಣ ಸಿಗು ಹುಡಿ ಅಂದ್ಬಿಡ್ತಾರ. ಟ್ಯಾರಿಕ್ಕಿಲ್ಲ ಏನಿಲ್ಲ ಆದ್ರೂ ಮನುಷ್ಯ 100 ವರ್ಷ ಬದುಕ್ತದ, 100 ವರ್ಷ ಪಕ್ಕ. ಯಾಕಂದ್ರ ಆಗಿನ ಒಂದ್ ತಿನಸ ಆಮೇಲೆ ನಮ್ ಭಾಷೆದಾಗ ಆಗಿನ ಫುಡ್ ಆಹಾರ ವ್ಯವಸ್ಥೆ ಹಂಗಿತ್ರಿ ಅದ. ಅವಾಗ ನಮ್ಮ ಮುತ್ಯಾಗಳು ಈಗ ಹೇಳ್ತಾವ್ ನೋಡ್ಬೇಕ, ತಮ್ಮ ನೀ ಎಂದ್ ತಿಂದಿಲೆ, ನೀ ಏನ್ ತಿನ್ನಾಕತಿಲೆ ಅಂದ್ರ ನಮ್ ಎಮ್ಮಿಗಳು ಸಾಕಾಗ್ಬಿಟ್ಟಾವ ಅಂತ ಹೇಳ್ತಾರ. ಶೇಂಗಾ, ಗಜರಿ, ಸೌದಿಕಾಯಿ, ಮೂಲಂಗಿ, ಗೆಣಸ, ಶೇಂಗಾ ಎಮ್ಮೆ ಸಾಕಾಗ್ಬಿಟ್ಟಾವತ್ತೇರಿ ನಮ್ಮ ಮುತ್ಯ ಅವಾಗ ಹೇಳ್ತದ. ಈಗ ಇಲ್ಲಿ ಬಿಡ ಸದ್ಯಕ್ಕ ಲೋಕ 100, 110 ಕೊಟ್ಟು ತಿನ್ನಾಕತ್ತೀರಿ. ಅವಾಗ ನಮ್ ಎಮ್ಮೆ ಸಾಕಾಗ್ಬಿಟ್ಟವ ತಮ್ಮ. ಎಮ್ಮೆ ತಂದೀರ ಆ ಎಮ್ಮೆ ಹಡಿಬಾರಿ ಅಂತದ ನೋಡ್ರಲ್ಲ. ಆ ಎಮ್ಮೆ ಹಡಿಬಾರ್ದಷ್ಟ ನಮ್ದೊಂದ್ ಕಸಬರ್ರಿ ಎಳಿ ಇರ್ತದ ಕೊಟ್ಟ ಅಟ್ಟರ ಬರ್ದಾರ ಬ್ರಹ್ಮ ಇಲ್ಲ. ಯಾ ಪಾಪ ಮಾಡಿ ಹುಟ್ಟಿದ್ವ ನಾವ, ಏನ್ ಕತಿ ಎಮ್ಮೆ ಶೇಂಗಾ ಸಾಕಾಗ್ಬಿಟ್ಟೈತಿ. ಈಗ ನಮಗ್ ತಿನ್ನಾಕ ಸಿಗಬಲ್ವ ಶೇಂಗಾ. ಈ ಎಮ್ಮೆ ಹಡಿಬಾರಿ ಅಂತದ, ನಮ್ ಹಡಿಬಾರಿ ಅಂತದ. ಹಾ ಮತ್ ಈಗಿನ ನೋಡಿ ಹೆಜ್ಜಿಗೆ ಒಂದ್ ಆಸ್ಪತ್ರೆಗಳು ಅದಾವ್ರಿ. ನಮ್ಗೆ ಏನಾದ್ರು ಕಾಯಿಲೆ ಬತ್ತಂದ್ರ ಅವ್ನು ಓಡ್ ಹೋಗಿ ತುರ್ಕಾಕ. ಅವಾಗ ದವಾಖಾನಿಗಳು ಇದ್ದಕ್ಕಿಲ್ಲ, ಎಲ್ಲೋ ಜಿಲ್ಲಾದಾಗ ಒಂದ್ ದವಾಖಾನಿ ಆದ್ರೂ ಮನುಷ್ಯ 100 ವರ್ಷ ಬದುಕ್ಯಾನ. ಆದ್ರೆ ಇವತ್ತ ಕಾಲಿಗೆ ಡಬ್ಬು ಬಿದ್ರೆ ದವಾಖಾನಿ ಹೋಗಿ ಬಿಡ್ತಾರ. ಕಾಲಿಗೆ ಒಂದ್ ದವಾಖಾನಿ ಆದ್ರೂ 100 ವರ್ಷ ಅಲ್ಲ 60 ವರ್ಷ ಬಾಳ ಓರ್ ಆತದ. 40 ವರ್ಷ ಬದುಕಾಕ ಕಾಳಾಕತ್ತಾನ. ಏನ್ ಅವಾಗ ಬಹುಶಃ ದವಾಖಾನಿ ಇದ್ದಕ್ಕಿಲ್ಲವಲ್ಲ ಅದಕ್ಕ ಬದುಕ್ಯಾರೇನೋ. ಇವತ್ತು ದವಾಖಾನಿ ಆಗಾತ್ಲೇನ ನಾವು ಸಾಯಾಕತ್ತು ಏನೋ ಗೊತ್ತಾವ. ಅದೇ ದವಾಖಾನಿಯಾಗ ಏನೋ ಮಿಸ್ಟೇಕ್ ಮಾಡಾಕತ್ತಾರ ನಮ್ಮನ್ನ. ಯಾಕ ಇದು ಹಿಂಗ್ಯಾಕ ಆ ಹುಟ್ಟುದಬ್ಬ ಅಲ್ಲೇ ಬಿಟ್ರೆ ನಾನ್ ತೊಗೊಂಬಂದ್ರ ಕಾನ್ಸೆಪ್ಟ್ ಸ್ವಲ್ಪ ಹೇಳೋದೇ ಹೆಚ್ಚ ಕಡಿಮೆ ಆಗ್ತಿರ್ತಾವ. ಇಷ್ಟ ಲೆಕ್ಕ ಹಾಕ್ರಿ ನೀವ. ಈಗಿನ ಮಕ್ಕಳಿಗೆ ಮತ್ತ ನಮ್ಗ ಟ್ಯಾಲಿ ಮಾಡ್ಕೊಂಡ್ ನೋಡ್ರಿ. ಈಗಿನ ಮಗು ಹುಟ್ಟಿ 1 ತಿಂಗಳ ಕಳ್ಕೊಂಡು 1 ಮಂತ್ ಕಂಪ್ಲೀಟ್ ಅಂತ ಸ್ಟೇಟಸ್ ಇಡ್ತಾರೆ ಈಗಿನ ಮಮ್ಮಿಗಳ ಮತ್ತ ಅವ್ವಗಳ. ಆದ್ರ ನಾವು ಹುಟ್ಟಿದಾಗ ಸರಿಯಾಗಿ ಬಡ್ಯಾಗ ಚಡ್ಡಿನ ಹಾಕ್ತಿಕ್ಕಿಲ್ಲ, ಉದ್ದ ಒಂದ್ ಬಡ್ಯಾಗ ಸಿಗಿಸಿ ಬಿಡ್ತಾರ ಮಣಕಾಲ್ ತಕ. ಅದ ನಾವ್ ದೊಡ್ಡ ಪುಣ್ಯ ಹಾಕಿದ. ಅವಾಗ ನಮ್ಮ ಪರಿಸ್ಥಿತಿ ಹಿಂಗ್ರಿ. ಈಗಿನ ಹುಡುಗರು ಅವನ ಹುಟ್ಟಿ 1 ತಿಂಗಳ ಆಗಿರ್ತದ, ಅದ 1 ಮಂತ್ ಕಂಪ್ಲೀಟ್, 2 ಮಂತ್ ಕಂಪ್ಲೀಟ್, 3 ಮಂತ್ ಕಂಪ್ಲೀಟ್. ಏನ್ ಚಾಲೆಂಜ್ ಹಾಕ್ಯಾರ ಏನ್ ಚಾಲೆಂಜ್ ಐತನಲ್ಲಿ ಹೇಳ. ಒಂದು ಅರ್ಥ ಆಗತ್ತಿದ್ ಏನ್ ಕತಿ. ಮತ್ತ ಅವಾಗಿನ ಆಹಾರ ಪದ್ಧತಿ ಹಂಗಿತ್ರಿ. ಹಂಗ ಮಂದಿ ತಿಂತದ್ದು ಮತ್ತ ಹಂಗ ಮಂದಿ ದುಡಿತಿತ್ರಿ. 100 ಕಿಲೋಗಳ ಕಲ್ಲ, 1 ಕ್ವಿಂಟಲ್ ಕಲ್ಲುಗಳು ಮುತ್ಯಾಗಳು ಗಪ್ಪ ಎಚ್ಚಾರ್ತಂದ ಹೇಳ್ತಾರ. ಅದೇನ ಕರೆನೋ ಸುಳ್ಳು ನಾವು ನೋಡಿಲ್ರಿ. ಬಟ್ ಕರೆನ ಇರ್ತದ. ಅವ್ರು ಹೇಳಾಕತ್ತಾರ ಅಂದ್ಮ್ಯಾಗ ಹಿರಿಯಾರ್ ಹೇಳ್ಬೇಕ ಅದ್ ಕರೆನ ಇರ್ತದ. ಆದ್ರೆ ಈಗಿನಕ್ಕೂ ನೋಡು 50 ಕಿಲೋ ಚೀಲ ಎತ್ತವಾಕ ತಿಡಿಕ್ಯಾಡಾಕ್ಬೇಕೈತಿ. ಆಗಿನ ಅವು ದೇವ್ ತಿಂದಂಗ ತಿಂತದ್ದು, ದೇವ್ ದುಡ್ದಂಗ ದುಡಿತದ್ರಿ. ಅವ್ ನೋಡು ಕ್ವಿಂಟಲ್ 10 ಕಿಲೋ, ಕ್ವಿಂಟಲ್ 20 ಕಿಲೋ ಹಮಾಲಿ ಮಾಡಿದ್ವು ತಮ್ಮ. ನೀ ಏನ್ ಮಾಡ್ತಿ ಹಮಾಲಿ ಅಂತಂದ್ರ ನಾವೆಲ್ಲ 4 ಜನ ನಾವು ಇಲ್ಲಿ ಸಕ್ರಿ ಗಿಕ್ರಿ ಅಟ್ಟ ಪದಸಲೆ 50 ಕಿಲೋ ಬ್ಯಾಗ್ ಉಗದ್ಯಾಡ ಬಂದ ಫುಲ್ ಪವರ್ ಹತ್ರ ಇಡಬೋದ. ಆದ್ರ ಅವ್ರ 120 ಕಿಲೋ 130 ಕಿಲೋ ಚೀಲ ದಾದಲ್ದ ಹೊತ್ಕೊಂಡ್ ಹೋಗಿನೋ ತಮ್ಮ ಅಂತಂದ್ ಹೇಳ್ತಾರ ಅವ್ರು. ಮತ್ ಅವ್ರು ಹಂಗ ತಿಂತರು, ಹಂಗ ದುಡಿತದು, ಹಂಗ ಪಟ್ಟಿನೂ ಹಸ್ತರು ಅವ್ರು. ಈಗಿನಕ ಸ್ವಲ್ಪ ಪಟ್ಟಿ ಬಿಗಿ ಹಿಡಿಗಳು ಎಲ್ಲಿ ಮುರಿದ ಗೊತ್ತಿಲ್ಲ, ಎಷ್ಟು ತಂದಲ್ಲಿ ಮುರಿದ ಅದ್ ಲೆಕ್ಕ ಇಲ್ಲ. ಡಾಕ್ಟರ್ಗ ಅವ್ಗ ಕನ್ಫ್ಯೂಸ್ ಆಗ್ತದೆ. ಕೆಲವೊಂದ್ಸತಿ ಆಪರೇಷನ್ ಮಾಡ್ತಾರೆ ಡಾಕ್ಟರ್, ಆ ಮುರಿದ ಜಾಗ ಒಂದೊಂದ್ ಬಿಟ್ಟಾನ ಒಳಗ, ಹಂಗ ಮುರಿದಿರ್ತಾವ ಒಳಗ ಸ್ವಲ್ಪ ಪಟ್ಟಿ ಬಿಗಿ ಹಚ್ಕೊಡ ಅಂತ ಒಂದ್ ವ್ಯವಸ್ಥೆ ಆಗಿಬಿಟ್ಟದ. ಎಲ್ಲಾ ಅವ್ನ ಔಷಧ ಎದ್ದು ತೆಗ್ದಂಗ ತಿನ್ನುದು ಬರೀ ಔಷಧ ಐತಿ ತಿನ್ನುದೈತಿ. ನಮ್ ಬಾಳೆ ಹಂಗ ಐತಿ ಅಂದ್ರ ಈಗ ಬಾಟ್ಲಿ ಔಷಧ ಐತಿ, ಆ ಕಾಪಿಲಿ ಹಿಂಗ ಎದ್ದು ಹಿಂಗ ತೆಗಿದ್ ಹಿಂಗ ತಿನ್ನುದಾಗೈತಿ ಬಾಳೆ. ಅಂತ ಪರಿಸ್ಥಿತಿ ಇವತ್ತು. ಬದನಿಕಾಯಿ ನೋಡ್ರಿ, ಬದನಿಕಾಯಿ ನಾವು ನೋಡ್ರಿ ಒಂದು ಮಾಹಿತಿ ಬಂದಂಗ ಆಕತ್ತದ. ಅದನ್ನ ಗಿಡ ಹಚ್ಚಿದಿಂದ ಹಿಡ್ದ ನೋಡ ಗಿಡ ಕಿತ್ತು ಉಗಿತ್ ತಕೊಂಡ್ ಬರೀ ಔಷಧ ಬಿಡಿ ಲಾಸ್ಟಿಗೆ ಗಿಡ ಕಿತ್ತು ಉಗಿಯಾಕ ಆಗ್ಲಕ್ಕಾಗಿ ಆ ಗಿಡ ಒಳಗುವಂತದ ಔಷಧ ಬಂದ್ ಹೋತ. ಬದನಿಕಾಯಿ, ಬೆಂಡಿಕಾಯಿ ವ್ಯವಸ್ಥಾ, ಬೆಂಡಿಕಾಯಿ ಸುದ್ದಿ ಹೋಗ್ತದ ಔಷಧ ನಿನಿ ಇಟ್ಟಂಗ ಐತಿ.
ನಾವ್ ಹಿಂದಿನ ಕಾಲದಾಗ ನಮ್ಮ ಅಜ್ಜ ಮುತ್ಯಾಗಳು ಹೇಳ್ತಾರ, ತಮ್ಮ ಬಟಾಟಿ ಒಣಗಿ ಇಲ್ಲಿ ಮಾಡಾಕತ್ರ ಅರ್ಧ ಕಿಲೋಮೀಟರ್ ಬಿಟ್ಟು ವಾಸ ಬರುತ್ತೋ ತಮ್ಮ ಬಟಾಟಿ ಒಣಗಿದ ಅಂತ ಹೇಳ್ತಾರ. ಈಗಿನ ಬಟಾಟಿ ತಿನ್ನಾಕ ಹೋದ ಸಕ್ರಿ ತಿನ್ನಾಕ ಆಗತ್ತದ, ಭಯ ಬೆಲ್ಸ್ ಬರಾಕತ್ತದ. ಬಟಾಟಿ ಒಳಗ ಬಟಾಟಿ ಕಾಯಿಪಲ್ಲೆ ತಿಂದು ಕಾಲ್ ಹೋತ್ರಿ ಈಗ. ಇನ್ನು ಕೆಲವು ತತ್ವಜ್ಞಾನಿಗಳು ವಾದ ಮಾಡ್ಬೋದ, ಅವ್ರ ಹಂಗ ತಿಂತರು ಹಂಗ ದುಡಿತರು, ಅದ್ರೊಳಗ ಏನ್ ಕಾಮನ್ ಐತಿ. ನಾವು ಈಗ ಆಗಿನ ಫುಡ್ ಈಗ ಸಿಕ್ಕ ನಾವು ದುಡಿತುಪ್ಪ ಅಂತ ಅನ್ಬೋದಣ್ಣ. ಒಂದ್ ಮಾತು ಹೇಳ್ತೀನಿ ಕೇಳ, ಈಗೆಲ್ಲ ಸ್ವಲ್ಪ ಟೆಕ್ನಾಲಜಿ ಇಂಪ್ರೂವ್ ಆಗಿ ಔಷಧ ಬಂದ, ಈ ಕಾಯಿಪಲ್ಲೆ ಒಂದು ಒಪ್ಪಾರಿ ಇಡ. ಕೆಲವೊಂದು ಫುಡ್ಗಳು ನಮ್ಮಲ್ಲಿ ಅದಾವ್ ತಿನ್ನಾಕ, ಆದ ನಾವ್ ತಿನ್ನಾಕತ್ತಿಲ್ಲ, ನಾವ್ ಹೇಳು ತಿನ್ನಾಕತ್ತು. ಹಿಂಗ್ಯಾಕ್ ಮಾತಾಡಕತ್ತೀವಿ ತಮ್ಮ ಅನ್ಬೋದು. ಇದ್ ಏನೈತೆ ನಮ್ ಭಾಷೆದಾಗ ಹೇಳಾಕತ್ತ, ನಾ ಇದ್ದಕ್ಕಿದ್ದಂಗ ಹೇಳಾರ ನಾವ್. ನೋಡ್ರಿ, 1 ಲೀಟರ್ ಹಾಲಿನ ಬೆಲೆ ಎಷ್ಟೈತಿ? 50 ರೂಪಾಯಿ, ಬಾದ್ರ ಬಾಳ ಓರಾದ್ರ 60 ರೂಪಾಯಿ ಐತಿ. ಅದ 1 ಲೀಟರ್ ಸೆರೆ ಬೆಲೆ ಎಷ್ಟೈತ್ರಿ? ಲೆಕ್ಕ ಹಾಕ್ರಿಲ್ಲ. ಆದ್ರ ನಾವ್ ಹಾಲು ಕುಡಿಯಾಗಿಲ್ಲ, ಅದನ್ ಕುಡಿತು. 1 kg ಇಮಲ್ ರೇಟ್ ಎಷ್ಟೈತಿ? 5,000 ಏನೋ ಐತಿ ಅಂತಾರ. ಅದ 1 ಕಿಲೋ ಬಾದಾಮ್ ರೇಟ್ ಎಷ್ಟೈತ್ರಿ? 900. 900 ರೂಪಾಯಿ ಕಿಲೋ ಬಾದಾಮಿ ಯಾರು ತಿಂತಾರ ತಮ್ಮ ನೀವು ಅನ್ಬೋದು. ಆದ್ರೆ ಇಮಲ್ಲ ದಿವ್ಸಕ್ಕೆ ಎಷ್ಟು ತಿಂತೀರಿ ನೀವು? ಲೆಕ್ಕ ಹಾಕಿ ನೋಡ್ರಿ. ಯಾರು ಇಲ್ಲಿ ಹಾದಿ ಮ್ಯಾಗ ಯಾರು ಮೈಂಡ್ ಕೇಳ್ರಿ, ಇಲ್ಲಿ ಅಂದಾಜು ಒಂದ್ ಎಟ್ಟು ಇಮಲ್ ಆಗೋದಂತ 15-20 ಆಗ್ಬೋದು ತಮ್ಮ. 15-20 ಆಗ್ಬೋದು ಆರಾಮ್ಸೆ ಹೇಳಕತ್ತಾನ. 15-20 ಒಂದು ದಿವ್ಸಕ್ಕ 15 ಇಮಲ್ ಅಂದ್ರ 10 ದಿನಕ್ಕ 150 ಇಮಲ್. 1 ತಿಂಗಳಿಗೆ 4,500 ಇಮಲ್ ತಿಂತ ನಾವು. 4,500 ml ಎಲ್ಲ ಕತ್ತರಿಸಿ ಒಂದ್ ಕಡೆ ಹಾಕಿ ಅದ್ ಎಷ್ಟ್ ಆಕೈತಿ? ಅರ್ಧ ಕೆಜಿನ ಹಾಕತದ. ಅಂದ್ರ ಇವ ತಿಂದದ್ ಎಟ್ ನೋಡ್ರಿ. ನೋಡ್ರಿ, ಆ 800-900 ರೂಪಾಯಿ ಕೊಟ್ಟು ಬಾದಾಮ್ ತಿನ್ನಾಕತ್ತು, ಇಮಲ್ ತಿನ್ನಾಕತ್ತು. ಮತ್ ನಾವ್ಯಾಂಗ 100 ವರ್ಷ ಬದುಕ್ತು? ತಿಂಗಳಿಗೆ 400 ಇಮಲ್ ತಿನ್ನಾಕತ್ತು ನಾವು. ಅಂತ 100 ವರ್ಷ ಹೆಂಗ್ ಬದುಕ್ತೀನಿ? 1 kg ಆಪಲ್ ರೇಟ್ ಎಟ್ ಇರ್ಬೋದ್ರಿ? ಒಂದ್ ಅಂದಾಜ್ ಎಷ್ಟೋ ನನಗೂ ಪಕ್ಕ ನೆನಪಿಲ್ರಿ, ನಾನು ತಿಂದಿಲ್ಲ ನೋಡ್ರಿ. ಏನ್ ಮಾಡೋ, ನಾನ ತಿಂದಿಲ್ಲ, ನಿಮಗ್ ಹೇಳಾಕ್ ಬಂದ ಇಂತ ಕಾಲ್ ಮಾಡಿ ಹಿಂಗಾಗ್ಯದ. ಅದೇನೋ ಆಚಾರ ಹೇಳೋಕ್ ಅವ್ರು ಡ್ಯಾಶ್ ಮಾಡ್ತದಂತಲ್ಲ, ಹಂಗಾಗ್ಯದ ಅದು. 1 kg ಆಪಲ್ ಬೆಲೆ ಒಂದ್ ಎಷ್ಟೋ ಇರ್ಬೋದ್ರ, ಒಂದ್ 200-300 ಇರ್ಬೋದು ಅನ್ಕೋರಿ. ಅದ ಒಂದ್ ಪ್ಯಾಕ್ ಸಿಗರೇಟ್ ಬೆಲೆ ಎಷ್ಟೈತ್ರಿ? ವೆರೈಟಿ ಸಿಗರೇಟ್, ಒಂದೊಂದು ಸಿಗರೇಟ್ 18 ರೂಪಾಯಿ ಒಂದತಾವ್ ರೇಟ್. 18 ರೂಪಾಯಿ ಒಂದ್. ನಾವು ಆಪಲ್ ತಿನ್ನಾಕತ್ತಿಲ್ಲ, ಹೊಗಿ ಜಾಗ ಹಾಕತ್ತು. ಹೊಗಿ ಇಂತ ಪರಿಸ್ಥಿತಿ ಅದಾವ. ಕೆಲವೊಂದು ಫುಡ್ಗಳ ಬಾಳ ಚಲೋ ಫುಡ್ಗಳು ಅದಾವ, ನಾವ್ ಇಲ್ಲೂ ಅದಾವ, ಜೀವಂತವಾಗಿ ಅದಾವ. ಅದು ತಿನ್ನಾಕ್ರಿ ಇಲ್ಲ. ಯಾವ್ದು ಬ್ಯಾಡ್ಲ ಅಂತ ತಿನ್ನಾಕತ್ತು, ಯಾವ್ದು ಬೇಕಲ್ಲ ಅದನ್ನ ಬಿಡಾಕತ್ತು. ಇಂತ ಪರಿಸ್ಥಿತಿ ಆಗ್ಯದ ನಮ್ಮದು ಹಡ್ಡಿ. ಅದಕ್ಕೆ ಅವ್ ಕಾಮ್ಗ ತಿಂತುದು, ಕಾಮ್ಗ ದುಡಿತುದು, ಪೈಟ್ಯಾ ಫುಲ್ ಪವರ್ಲಾಗ. ನಮ್ಮ ಮುತ್ಯ ಒಬ್ಬ ಯಾರ್ದೋ ಕತಿ ಹೇಳ್ತಿದ್ರಿ ಅವಾಗ ಕಾಲ್ದಾಗ. ಅವ್ ಮುದುಕ್ ಏನೋ ಬದುಕಿದತ್ತ, ಅವ ನಮ್ ಸಂಬಂಧಿಕರತ ಮುದಕ ನೇಗ್ಲಾ ಹೊಡಿತ್ನ್ಯಾಗ ಅವು ಹಿಂದಿಂತಾವ್ 10 ಕಿಲೋ 15 ಕಿಲೋ ಕಲ್ ಇರ್ತಾವ್ರಲ್ಲ. ಕಲ್ ಎದ್ರ ಹೊಲ ಇರತ್ತೆ 1 ಎಕರೆ ಇದ್ರಿ, ನಡಕ್ ನಿಂತ ಬೀಸ್ ಹೋಗುದ, ಒಡ್ಡಕ್ ಬಂದ್ ಮುತ್ತುದತ್ತ. ಆದ್ರೆ ಈಗಿನ ಮಂದಿ ಅಲ್ಲ ಕಲ್ ಒಂದು ಒಪ್ಪಾರಿ ಉಳಿತ್ರಿ. ಸಂಡಾಸ್ ಹೋಗಾಕ ತಮ್ಗಿ ವಜೆ ಆಗತ್ಲೆ ಫಾರೆನ್ ಸಿಸ್ಟಮ್ ಟಾಯ್ಲೆಟ್ ಕಟ್ಟ. ಫಾರೆನ್ ಸಿಸ್ಟಮ್ ಟಾಯ್ಲೆಟ್ ಕಾಲ್ ಮಾಡಿ ಎಲ್ಲಿಗ್ ಬತ್ತ? ಕಾಲ್ ಮಾಡಿ ಎಲ್ಲಿಯೂ ಬಂದಿಲ್ಲ, ಅದ ಅಲ್ಲೇ ಅದ. ನಾವ್ ಎಲ್ಲಿಗ್ ಬಂದು ಅನ್ನೋದು ಲೆಕ್ಕ ಹಾಕ್ಬೇಕೈತಿ. ಇಂತ ಪರಿಸ್ಥಿತಿ ಅವಾಗಿನೂ ಹಂಗ ಇದ್ರು. ಇವಾಗಿನೂ ಸ್ವಲ್ಪ ವಾತಾವರಣ ಚೇಂಜ್ ಆದ, ನೆಗಡಿ ಕೆಮ್ಮ ಜ್ವರ ಗಂಟ್ಲು ನೋವ. ಈಗ ನಂದ ಪರಿಸ್ಥಿತಿ ನೋಡ್ರಿ ಹೆಂಗಾಗ್ಯದ. ಸ್ವಲ್ಪ ಯಾರ್ದಾರ ಥಂಡಿ ಬಿಟ್ಟದಕ್ ನನ್ ಗಂಟ್ಲು ಬಿಗದದ, ನೆಗಡಿ ಬಂದದ. ಇಂತ ಪರಿಸ್ಥಿತಿ. ಇನ್ನು ನಾವೇನ ಟೆಕ್ನಾಲಜಿ ಜೊತೆ ಫುಲ್ ಟೆಕ್ನಿಕಲ್ ಆಗಿ ಬದಲಾಗತ್ತು. ಏನ್ ಏನ್ ಒಂದು ಅರ್ಥ ಆಗತ್ತ ಏನ್ ನನಗ ತಿಳಿಯಬತ್ತ, ನಿಮ್ಗೆಲ್ಲ ಅರ್ಥ ಮಾಡ್ಸಕ್ ಹೋಗ್ಲಿ. ಇಂತ ಪರಿಸ್ಥಿತಿ ಬಂದದ. ಅದಕ್ಕಾಗಿ ಇನ್ ಬೇಗಿದ್ದರೆ ಯಾಕೆ ಸ್ವಲ್ಪ ಆಹಾರ ವ್ಯವಸ್ಥೆ ಬಗ್ಗೆ ತಲೆ ಕೆಡ್ಸ್ಕೋಬೇಕಾಗಿದೆ. ಇಲ್ಲ ಅಂದ್ರೆ ನಾವ 30 ವರ್ಷ ಬದುಕೋದಿಲ್ಲ. 30 ವರ್ಷ ಬದುಕೋದಿಲ್ಲ, ಅದೇನ ಆಗುದಿಲ್ಲ. ಆಗಿತ್ತು ಬೈಯಾರ ಇನ್ನೇನೈತೆ ಬಾಳ ಜಗ್ಗುದು ಬ್ಯಾಡ್ರಿ. ನೆಕ್ಸ್ಟ್ ಟೈಮ್ ಸಿಗೋಣ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊತ ಬರ್ರಿ. ಫೇಸ್ಬುಕ್ ನೋಡಕತ್ರ ಅಲ್ಲಿ ಫಾಲೋ ಹೊಡ್ರಿ. ನಮಸ್ಕಾರ.